ಅತ್ತಿಯರ್ ಒಳಗೆ ಬರ್ರಿ. ಇವ್ರ ಯಾರ ಅತ್ತಿಯರ? ಇವರು ನಮ್ಮ ಅಪ್ಪಾರ. ಏನ ದೊಡ್ಡ ಇದ್ದಂಥ ಮನುಷ್ಯರ. ಏನ ಹೌದ, ನಂಗೆ ಕಂಡಾಬಿಟ್ಟಿ ಹೊಲ ಮನಿ ಆಸ್ತಿ ಊರಾಗ ಭಾಳಷ್ಟು ಮರ್ಯಾದೆ ಎಲ್ಲ ಐತಿ ನಮ್ಮ ಅಪ್ಪಂದು. ಏನ ಅಂಥ ಮನಿ ಮಗಳು ನಾನು, ಗೊತ್ತನ? ಇಂಥವ್ರ ಮನೆಗೆ ಬಂದಿಂದ ಇವ್ರ ಮನ್ಯಾಗ ಎಲ್ಲ ತೊಂದರೆ ಆಗಿ ಇವ್ರ ಎಲ್ಲ ಕಳ್ಕೊಂಡು ಕುಂತಾಗ ನಮ್ಮ ಅಪ್ಪನ ಮನೆ ಕಟ್ಟಿಕೊಟ್ಟು ಇರಾಕೆ ನಮ್ಗೆ ಅವಕಾಶ ಮಾಡಿ ಕೊಟ್ಟಿರೋದು. ಪೂರ್ತಿ ಎಲ್ಲ ನಮ್ಮ ಅಪ್ಪಂದೇ ಅದು. ನಿನ್ನ ಗಂಡ ದುಡ್ದು ಮಾಡಿದ್ದು ಅಲ್ಲ, ನನ್ನ ಸಣ್ಣ ಮಗ ದುಡ್ದು ಮಾಡಿದ್ದು ಅಲ್ಲ, ಎಲ್ಲ ನನ್ನ ಗಂಡ ದುಡ್ದು ಮಾಡಿದ್ದು ಅಲ್ಲ. ಮತ್ತದು ಲೆಕ್ಕದಂತ ನೋಡಿದ್ರೆ ಎಲ್ಲ ನಮ್ಮಪ್ಪ ಕೊಟ್ಟಿದ್ದದ. ಆ ಮಂಗಳಾಗ ಯಾಕೆ ಅಷ್ಟು ಮರ್ಯಾದೆ ಕೊಡ್ತೀರಿ, ಮಂಗಳಾಗ ಯಾಕೆ ಅಷ್ಟು ಇದು ಮಾಡ್ತೀರಿ ಅಂತ ಕೇಳ್ತೀಯಲ್ಲ. ಏನ ಮಂಗಳ ಇದ ಮನಿ ಮೊಮ್ಮಗಳು. ಏನ ನಮ್ಮ ಅಪ್ಪನ ಮಗನ ಮಗಳಕ್ಕಿ, ಜೊತೆಗೆ ನಮ್ಮ ಅಣ್ಣನ ಮಗಳಕ್ಕಿ. ನನಗೆ ನನ್ನ ತವ್ರ ಮನೆಯವ್ರು ಹೆಜ್ಜೆಜ್ಜಿಗೆ ಆಸರಾಗಿ ನಿಂತಾರ, ಅದಕ್ಕೆ ನಾನು ಆಕಿಗೆ ಅಷ್ಟೊಂದು ಪ್ರೀತಿಯಿಂದ ಅದೀನಿ. ಆಮೇಲೆ ಹೊರಗಿಂದ ಬಂದ ಸೊಸಿಗೆ ಮನೆಯಕಿಗೆ ವ್ಯತ್ಯಾಸ ಭಾಳ ಐತಿ, ಇದನ್ನು ತಿಳ್ಕೊ. ಹಾಂ ಒಳಗೆ ಬರ್ರಿ. ಒಳಗೆ ಬರೋದೇನು ಇಲ್ಲ. ಇಲ್ಲಿ ಬಂದಿದ್ದ ಉದ್ದೇಶ ಏನು ಗೊತ್ತಲ್ಲ ನಾವು ನೋಡು, ನೀನು ಈಗ ಮನೆ ಬ್ಯಾರ ಮಾಡೋ ಮಟ ಬರಲ್ಲ ಅಂತ ಹೇಳಿ ಹೋದಿಲ್ಲ, ನೀನು ಹೇಳಿ ನೆನ್ಪಿಟ್ಕೋ. ಹೌದನಮ್ಮ ಅಂದೇನ? ಮನಿ ಬ್ಯಾರ್ ಮಾಡೋ ಮಟ ನೀನು ಆ ಮನೆಗೆ ಹೋಗಿ ಬಾಳೆ ಮಾಡಂಗಿಲ್ಲನ? ಅಂದೆ ರೀ. ಹಂಗಾರ ಆತ. ಮನಿ ಬ್ಯಾರ್ ಅಂತೂ ಮಾಡೋದಿಲ್ಲ ಏನ್ವಾ? ಮತ್ತೆ ನಿನಗೆ ಮನಿ ಬ್ಯಾರ್ ಆಗ್ಲಾರ್ದ ಬಂದು ಬಾಳೆ ಅಂತೂ ಮಾಡೋದಿಲ್ಲ, ಹೌದಾ? ನಮ್ಮ ಹುಡುಗು ತಂದೆ ತಾಯಿ ಬಿಟ್ಟು ಹೋಗೋ ಮನಸ್ಸಿಲ್ಲ. ಅದಕ್ಕೆ ನಾವು ಅವನ ಜೋಡಿನೂ ಮಾತಾಡೇವಿ. ಅವಂಗ ನಿನ್ನ ಜೋಡಿ ಬಾಳೆ ಮಾಡು ಯಾವ ಆಸೆನೂ ಉಳ್ಕೊಂಡಿಲ್ಲ. ಏನ ಇಬ್ರು ನೀವು ಕಾನೂನು ಪ್ರಕಾರ ದೂರ ಆಗಿಬಿಡ್ರಿ. ನಾವು ಹೆಂಗಿದ್ರು ಕೋರ್ಟಿಗೆ ಹೋಗಿದ್ವಿ, ವಿಚಾರಿಸೇವಿ, ಲಾಯರ್ ಕಡೆ ಎಲ್ಲ ಮಾತಾಡೇವಿ. ಏನು ನೀನು ಸ್ವಇಚ್ಛೆಯಿಂದ ನಾವು ಕೊಟ್ಬಿಟ್ಟಿ ಅಂದ್ರೆ, ಅದು ನಾವು ಕಳಿಸುವಂಥ ಕಾಗದ ಪತ್ರಕ್ಕೆ ಸಹಿ ಹಾಕಿಬಿಟ್ಟಿ ಅಂದ್ರೆ ಅದು ಎಂಥದ್ದು ಡೈವರ್ಸ್ ಎಲ್ಲ ಕೊಟ್ಬಿಟ್ರೆ ಮುಂದೆ ನಾವು ನಮ್ಮ ಮಗನ ಜೀವನ ರೂಪಿಸ್ಕೋತೀವಿ, ನೀನು ನಿನ್ನ ಜೀವನ ನೋಡ್ಕೋಬಹುದು. ಏನು ಮಾತಂತ ಮಾತಾಡ್ತೀರಿ? ಅಲ್ಲ, ದೊಡ್ಡ ಮನುಷ್ಯ ಅಂತೇಳಿ ಬಂದಿಯಲ್ಲ ಯಪ್ಪ ನೀನು, ಏನು ಮಾತಂತ ಮಾತಾಡ್ತೀರಿ ನೀವು? ಅಲ್ಲ, ಏನೋ ವಯಸ್ಸಿನವು ಸಣ್ಣವು ಜಗಳ ಮಾಡ್ಕೊಂಡು ಬ್ಯಾರಾಗ್ಯಾವು ಕೂಡಿಸ್ಬೇಕು ಅನ್ನೋದು ನೋಡ್ಬೇಕು, ಅಥವಾ ಅದು ಸೋಡಾ ಚೀಟಿ ಕೊಡು, ಅದು ಮಾಡಿ ಇದು ಮಾಡಂತ ಬಂದಿರಲ್ಲ ನೀವು. ನಿಮ್ಮ ವಯಸ್ಸಿಗಾರ ಒಂದು ಮರ್ಯಾದೆ ಬೇಡ? ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ನಮ್ಮ ಅಪ್ಪನ ಕರ್ಕೊಂಬಂದಕ್ಕೆ ನಾನು ಮಾತಾಡೋ ಅಧಿಕಾರ ನಿನಗಿಲ್ಲ, ಅಷ್ಟೇ ಹೇಳಕತ್ತೇನೆ ಕೇಳ. ನಿನ್ನ ಮಗಳು ಮನಿ ಬ್ಯಾರ್ ಮಾಡೋ ಅಂತೇಳಿ ಪಣ ತೊಟ್ಟು ನಿಂತಾಳ, ಇದು ತಪ್ಪಂತ ಗೊತ್ತಾಗ್ವಲ್ತನ? ಓಹೋ, ನಿನ್ನ ಮಗಳಿಗೆ ಬುದ್ಧಿ ಹೇಳಿ ನನ್ನ ಮನೆಗೆ ಬಾಳೆ ಮಾಡಕ್ಕೆ ಕಳಿಸ್ಬೇಕು ಅಂತ ನಿನ್ ತಲೆಯಾಗ ಬಂದಿಲ್ಲ. ನಮ್ಮಪ್ಪ ಹೇಳಿದ್ದು ನಿನ್ ಸಿಟ್ಟು ಬಂದ್ಬಿಡ್ತಲ್ಲ ಅಷ್ಟು ಕಡ. ನಮ್ಮಪ್ಪಂದು ಸಂದೇಶ ಮಾಡ್ಬೇಕನ್ನ ಯಾಕೆ ಸಣ್ಣ ಪಿಡಿಗೆ ನೀಕಿ ಗೊತ್ತಿಲ್ಲದ ಬಂದಾಳ, ಗಂಡ ಹೇಳಾರ್ದ ಬೇಕಂತ ಮನೆ ಬಿಟ್ಟು ಬಂದಾಳ ಇಲ್ಲ? ಅಲ್ಲ, ಅಷ್ಟು ಗೆರಿಕ್ ಹೋದ್ ನಿಂತಾಳ, 2 ಮನೆ ಆಗ್ಲೇಬೇಕು ಅಂತೇಳಿ. ಇಂತಕ್ಕಿ ಕಡೆ ನಮ್ದೇನ ಮಾತ? ಹುಚ್ಚಮೂಳಿ, ನಾ ಹೇಳ್ತೇನೆ ಕೇಳ, ನಿನ್ನ ಮಗಳು ಬೇಕಾಗಿಲ್ಲ ನನ್ನ ಮನೆಗೆ. ನನ್ನ ಮಗಗ ಯಾವ್ದು ಆಸಕ್ತಿ ಉಳ್ಕೊಂಡಿಲ್ಲ ನನ್ನ ಮಗಳ ಜೋಡಿ ಬಾಳೆ ಮಾಡ್ಬೇಕಂತೇಳಿ. ನನ್ನ ಮಗ 2ನೇ ಮೊದಲ ಲಗ್ನಕ್ಕೆ ನಾವು ಒಪ್ಸೇವಿ. ಅಂದಾನ. ಅವ್ವ ಆಕಿ ಕಡೆಯಿಂದ ಪತ್ರ ತಗೊಂಬಾ, ಇಂಥವು ಮಾಡಿಸ್ಬೇಕು, ಅದಾದ್ರೆ ಕಾನೂನು ಪ್ರಕಾರ ದೂರ ಆದ್ರೆ ನಾವು ಲಗ್ನ ಆಗಕ್ಕೆ ಯಾವ ತೊಂದರೆ ಇಲ್ಲ ಅಂತ ಅವನೇ ಹೇಳಿದ್ದ. ಅವಂಗ ಉಳ್ಕೊಂಡಿಲ್ಲ ಮನ್ಸಿಗೆ ಆಸೆ. ಈಕಿನ ತಗೊಂಡೋಗಿ ಏನು ಬೆಂಕಿ ಹಚ್ಬೇಕು ನಾನು ಅಲ್ಲಿ? ಅವ್ರು ಅಂದಿರಲ್ಲ, ನೀವೇ ಏನೇನೋ ಹೇಳ್ಕೊಟ್ಟು ತಲೆ ಹಿಡಿಸಿ ಅನ್ಸಿರ್ತೀರಿ. ನಾನು ಹೇಳ್ಕೊಟ್ಟನ್ನೇ ಅವನೇ ಅನ್ನ. ಅವನು ಏನು ನಿನ್ನಂಗೇನು ಸಣ್ಣ ಹುಡುಗಲ್ಲ. ನೀನು ಯಾವಾಗ ಅವಂಗೂ ಹೇಳಾರ್ದ ಕೇಳಾರ್ದ ಮನಿ ಬ್ಯಾರ್ ಮಾಡ್ಕೊ, ಇದು ಮನಿ ಬಿಟ್ಕೊಟ್ಟು ಇಲ್ಲಿ ಬಂದ್ಯೋ, ಆಮೇಲೆ ಇಲ್ಲಿ ಬಂದಾಗ ಮರ್ಯಾದೆ ಇಲ್ದಂಗೆ ಅವ್ನು ಮಾತಾಡಿದಲ್ಲ, ಅವಾಗ ಅವಂಗೂ ಬೇಜಾರಾಗ್ಬಿಟ್ಟತಿ. ಹಂಗಾಗಿ ಬೇಡ, ಇನ್ನು ಇಲ್ಲಿ ಇರೋದು ಉಪಯೋಗ ಇಲ್ಲ ಅಂತೇಳಿ ಅವಂಗೂ ಗೊತ್ತಾಗೈತಿ. ಅವ್ನು ಬಂದಾಗ ಒಂದು ಮರ್ಯಾದೆ ಕೊಡೋದು ಗೊತ್ತಿಲ್ಲ ನಿಮ್ಗೆ. ಅವ್ಗೂ ಈಗ ಗೊತ್ತಾಗೈತಿ ನಿನ್ನಂತಕಿನ್ ಮಾಡ್ಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತೇಳಿ. ಬಾಯಿ ಬಿಟ್ಟು ಹೇಳ್ತೀನಿ, ನಿಮ್ಮ ನಿಮ್ಮ ಅಪ್ಪನ ಬಿಟ್ಟು ಬರ್ಬೇಕು ನೀ ಅಂತೇಳಿ. ಯಾವ ಮಗ ಬಿಟ್ಟು ಬರಕ್ಕೆ ಒಪ್ಕೋತಾನ? ನನ್ನ ಮಗನ ಒಳ್ಳೆ ಹಾದಿಯಾಗಿ ಬೆಳೆಸೇನೆ ನಾನು. ತಂದೆ ತಾಯಿನ ಬಿಟ್ಟು ಮನೆ ಬಂದು ಹೆಂಡತಿನ ಬೆನ್ನ ಹತ್ಕೊಂಡು ಹೋಗೋಂಥವಲ್ಲ ನನ್ನ ಮಗ. ಅದು ನಿಮ್ಮ ಇದ್ರಾಗದು. ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡು, ಹೆಂಡತಿ ಹೇಳ್ದಂಗೆ ಮಾಡ್ಕೊಂಡು, ಹೆಂಡತಿನ ಕಾಲು ನೆಕ್ಕೊಂತ ಬಿದ್ದು ತಂದೆ ತಾಯಿ ಎಲ್ಲಿ ಹೋದ್ರು ಹೇಳಾರ್ದ ತಂದೆ ತಾಯಿ ತೊಲಗಿದ್ರೆ ಸಾಕಂತ ಕಾಯೋದು ನಿಮ್ಮ ಇದಕ್ಕದು, ನಮಗಲ್ಲದು. ನೋಡ್ರಿ, ನಿಮ್ದೆಷ್ಟೈತೆ ಅಷ್ಟು ನೀವು ಮಾತಾಡ್ರಿ. ನನ್ನ ಮನೆ ವಿಚಾರಕ್ಕೆ, ನನ್ನ ಗಂಡ ನನ್ನ ವಿಚಾರಕ್ಕೆ ಬಂದ್ರೆ ಮಾತ್ರ ಸುಮ್ಮನೆ ಇರೋದಲ್ಲ ನಾನು. ತನಕಂದ್ರೆ ನಿನ್ನ ವಿಚಾರಕ್ಕೆ ಏನಾಗಿ ಬಂದತಿ? ಬಾಯ್ ಬಿಟ್ಟು ಹೇಳ್ತಾಳಿಕೆ. ನಾವು ಹೇಳಿದ್ದು ಏನ, ನಿನ್ನ ಗಂಡ ನಿನ್ನ ಕಾಲು ನೆಕ್ತಾನೋ ಕೈ ನೆಕ್ತಾನೋ ನಾನು ನೋಡಾಕ ಬಂದಿರ್ತೀನಿ. ನೀ ಮಾತಾಡಕೋಬೇಡ, ನೋಡ ಹೇಳಾಕತ್ತೇನೆ. ಈಗೇನ ಕಾನೂನು ಪ್ರಕಾರ ದೂರ ಅಕ್ಕಿ ಆಗುದಿಲ್ಲ ಅಷ್ಟು ಹೇಳ. ಕಾನೂನು ಪ್ರಕಾರ ದೂರ ಆಗೋದಂದ್ರೆ ಅಷ್ಟು ಸುಲಭ ಅಲ್ರಿ. ನನಗೂ ಗೊತ್ತೈತೆ ಕಾನೂನು, ಸ್ವಲ್ಪ ನಾನು ತಿಳ್ಕೊಂಡೇನಿ. ಜೀವನಾಂಶ ಕೊಡ್ತೀರಾ? ನನಗೆ ಗೊತ್ತ, ರೊಕ್ಕದ ಸಂಬಂಧನ ನೀವೆಲ್ಲ ಬಾಯಿ ತಕೊಂಡಿರ್ತೀರಿ ಅಂತೇಳಿ ನನಗೆ ಗೊತ್ತು. ಅದಕ್ಕೆಮ್ಮ ಏನು ಮಾತಾಡಕತ್ತೀರಿ? ಜೀವನಾಂಶ ತಗೊಂಡು ನಾ ದೂರ ಆಗ್ಲೆ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಹೋಗ್ತೀಯ? ಅಯ್ಯ, ಮತ್ತೆ ಅಲ್ಲಕ್ಕ ದೂರ ಆಗಂತ ಹುಡುಗನ ಒಪ್ಕೊಂಡನ ಇವರು ಹೇಳಕತ್ತಾರ. ಹಂಗೆ ದೂರ ಆಗಬಿಟ್ಟು ರೊಕ್ಕ ಇಸ್ಕೊರಿ ಅಂತ ಹೇಳಿದೆ. ಓಹೋ, ಈಕಿಗೆ ರೊಕ್ಕದ ಮ್ಯಾಗ ಆಸೆ ಭಾಳ ಐತಿ. ಏನಾರ ಮಾಡ್ಕೋರಿ ಅತ್ತಿಯಾರ. ನಾನು ನನ್ನ ಗಂಡನ ಜೋಡಿ ಮಾತಾಡ್ಬೇಕು. ಮಾತಾಡ್ಬೇಕು? ಏನು ಮಾತಾಡ್ತಿ? ನೋಡ್ರಿ,
ಮಾತು ಬೇಡ ಮುಂದುವರ್ಸೋದು. ನಾನು ನನ್ನ ಮಗಳಿಗೆ ಹೇಳ್ತೇನೆ ತಿಳಿನ, ಆಕೆ ಬಂದು ಅಲ್ಲೇ ಬಾಳೆ ಮಾಡ್ತಾಳೆ. ಏನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಯಾವ್ದು ಏನೇನು ಅಂದ್ರೆ ಅಲ್ಲಿಗೆ ಇದೆಲ್ಲ ಏನು ಬೇಡ. ನನ್ನ ಮಗಳು ಬಂದು ಬಾಳೆ ಮಾಡ್ತಾಳಲ್ಲೇ, ನಾನು ಆಕೆಗೆ ಬುದ್ಧಿ ಹೇಳಿ ಕಳಿಸ್ತೇನೆ. ನಾನು ಇವತ್ತು ನನ್ನ ಮಗ ಹೇಳಿ ಬಿಟ್ಟು ಬರೋಕೆ ಹೇಳ್ತೀನಿ. ಇಲ್ಲಾಂದ್ರೆ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ರಿ. ಒಂದು 10 ನಿಮಿಷ ತಡ್ರಿ, ನಾನು ಆಕೆ ಕೊಟ್ಟು ಒಂಚೂರು ಮಾತಾಡಿ ಕಳಿಸ್ತೇನೆ ನಿಮ್ಮ ಜೋಡಿನ. ಇದು ಏನದು ಅದೇನೇನು ಅಂದ್ರಲ್ಲ ಅವೆಲ್ಲ ಬೇಡ. ಯಾಕದು ಸುಮ್ಮನೆ ಮದುವೆ ಒಂದ್ಸಲ ಮದುವೆ ಆದಮೇಲೆ ಈಗ ಮತ್ತೆ ಗಂಡನ ಬಿಡೋದು ಮಾಡೋದು ಅಂದರೆ ಎಷ್ಟು ಒಂಥರ ಮರ್ಯಾದೆಗೇಡಿ ಕೆಲಸ ಅದು. ಓಹೋ, ಈಗ ಅನ್ನಿಸ್ತಾನ ಮರ್ಯಾದೆಗೇಡಿ ಕೆಲಸ ಅಂತೇಳಿ. ಪಣ ತೊಟ್ಟು ಬಂದು ಮಗಳು ಮನ್ಯಾಗ ಕುಂತಾಗ ಹೆಂಗಾರ ಆಗ್ಲಿ ಬಿಡು, ನನ್ನ ಮಗಳು ಒಬ್ಬಕ್ಕೆ ಆರಾಮಾಗಿರ್ಲಿ ಸಾಕಂತ ಅನ್ಸಿತ್ತಲ್ಲ ನಿಮಗೆ. ಈಗಿನೂ ಅನ್ಕೊಂಡ್ಬಿಟ್ಟಿದ್ಲನ, ನಾನಿಲ್ಲಂದ್ರೆ ನನ್ನ ಗಂಡ ನನ್ನ ಬೆನ್ನ ತಗೊಂಡು ನಾನು ಹಿಂದಿನಿಂದ ನಾಯಿ ಬಂದಂಗೆ ಬರ್ತಾನಂತ ಹೇಳಿದಲ್ಲ ಮೊನ್ನೆ. ಕೇಳಿಸ್ಕೊಂಡೇನಿ, ನಾನು ಎಲ್ಲ ಕೇಳಿಸ್ಕೊಂಡೇನಿ. ಎಷ್ಟು ದಿನ ಬಿಟ್ಟಿರ್ತಾನೆ ಹಿಂದಿನ ತಾನ ಬರ್ತಾನ. ಅವಾಗ ನಾ ಹೇಳ್ದಂಗೆ ಕೇಳೋಂಗೆ ಮಾಡ್ತೀನಿ. ಅಪ್ಪ ಪಾಪ ನೀನೇನು ಆಟ ಮಾತಾಡಿ ಬಂದೀಯ ನನ್ನ ಮನೆಯಿಂದ. ನನಗೆಲ್ಲ ಗೊತ್ತೈತಿ. ಮಗಳ ಎಷ್ಟು ಹೇಳಿದ್ಲಿ ಹಿಂಗೆ ಹೋಗಬೇಡ ಅಂತೇಳಿ. ಆದರೆ ಏನಾರ ಮಾತು ಕೇಳಿದೆ ನೀನು ತಿಳಿದಿದ್ದೆ ನೀ ಮಾಡಿದಿ, ನಿನಗೆ ಅನ್ಕೊಂಡಿದ್ದೆ ನೀ ಮಾಡಿದಿ. ನೀನು ಅನ್ಕೊಂಡಿದ್ದೆ ಯಾವುದು ಆಗಲಿಲ್ಲ ಅಷ್ಟೇ. ಏನು ನನ್ನ ಮಗ 2ನೇ ಮದುವೆ ಹೋಗ್ಸೇನೆ. ಇನ್ನು ನೀ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ನ ಜೋಡಿ ಮಾತಾಡಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ನಾಳೆ ನಿನಗೆ ನೋಟಿಸ್ ಬರ್ತೈತಿ. ನಾವು ಲಾಯರ್ ಕಡೆ ಮಾತಾಡ್ಕೊಂಡು ಬಂದೇವಿ. ಸಹಿ ಮಾಡಿ ಕಳಿಸ್ಬೇಕು ಅಷ್ಟೇ ಅದಕ್ಕೆ ನೀನು. ಇಲ್ಲ, ನಾ ಸಹಿ ಮಾಡಲ್ಲ. ಅದು ಹೆಂಗೆ ನೀವು ನಿಮ್ಮ ಮಗ್ಗಿ ನನ್ನ ಮದುವೆ ಮಾಡ್ತೀರಾ, ಅದು ಹೆಂಗೆ ನನಗೆ ಇದನ್ನು ಕಾನೂನು ಪ್ರಕಾರ ದೂರ ಮಾಡ್ತೀರಾ, ನಾನೆಲ್ಲ ಅದಕ್ಕೆ ಉತ್ತರ ಕೊಡ್ತೇನೆ. ನೋಡ್ದೇನಪ್ಪ ಎಷ್ಟು ಸೊಕ್ಕೈತಿಕ್ಕಿಗೆ. ನಾ ಹೇಳಲಿಲ್ಲ ಭಾರಿ ಸೊಕ್ಕಿಲ್ಲ ಉರಿತಾಳಿಕೆ ಅಂತೇಳಿ. ತಡಿ ನಾ ಈಗ ಯಾಕೆ ಮಾತಾಡಿಲ್ಲ ಅಂದ್ರೆ ಮೊದ್ಲು ಈ ಮನ್ಯಾನ ಮಂದಿ ಹೆಂಗದಾರ ಅಂತ ತಿಳ್ಕೊಬೇಕಾಗಿತ್ತು. ತಿಳ್ಕೊಂಡೆ. ನಿನಗೊಂದು ಒಳ್ಳೆ ಉಪಾಯ ಹೇಳ್ತೇನೆ ನಾನು. ಆ ಉಪಾಯದಂಗ ನೀ ಮಾಡು ಮಗಳೇ. ಏನ ನೋಡ್ತಿರ್ಬೇಕಾರೆ ನೀನು ಆಕೆಗೆ ಕೊಡ್ಲಿಲ್ಲ ಅಂದ್ರೆ ನೋಡ್ತಿರ್ಬೇಕಾರೆ ಏನು ಮಾಡ್ಬೇಕಪ್ಪ. ನನಗೂ ತಲೆಯಾಗ ಒಂದು ಉಪಾಯ ಬಂದೈತಿ. ಇರಲಿ, ಇಲ್ಲಿ ಬೇಡ, ನಡಿಪ ಮನೆಗೆ ಹೋಗಿ ಮಾತಾಡೋಣ. ಅಲ್ಲ ಅತ್ತಿಯರ, ಆ ಅಮ್ಮ ಮನೆಗೆ ಬೇರೆ ಕಟ್ಟಾಕ ಇಷ್ಟು ಕಡೆ ಒಪ್ಕೊಂತಾರಂತ ನಾನು ಅನ್ಕೊಂಡಿದ್ದೇರಪ್ಪ. ನಮ್ಮತ್ತೆ ಅಂತ ಹುಡುಗಡಿಕೆ ಮತ್ತೆ ಯಾರು ಸಿಗಂಗಲ್ಲ ಅಂತ. ನಮ್ಮತ್ತೆಗೆ ಆಕಿಗೆ ಏನಾದ್ರು ಚಲೋ ಅನ್ನಿಸ್ತಿಲ್ಲ ಅದು ಮಾಡ್ಬೇಕು, ಆಕಿಗೆ ಬೇಡ ಅನ್ನಿಸ್ತಿಲ್ಲ ಬಿಟ್ಬಿಡ್ಬೇಕು. ಹೌದು, ಅದು ಕರೆ ಅಂತ ಕೇಳ್ತೀಯಲ್ಲ ಭಾರತಿ. ಮತ್ತೆ ಹಿಂಗೆ ಮಾತಾಡಲ್ಲ ನೀನು ನಮ್ಮ ಜೋಡಿ ಜಗಳ ಮಾಡೋದು. ಬಂದ್ರನ ಅದ ಹಂಗಲ್ರಿ. ತಡಿ, ಇದು ಮನ್ಯಾಗ ಇಸ್ತ್ರಿ ಕಲ್ ತಂದಾಗ ಎಷ್ಟು ಜಗಳ ಮಾಡಿದ್ರೆ ಇವೆಲ್ಲ ಏನು ತರ್ತೀರಿ ಇವನ್ನ ಅಂದ್ರೆ ಕೆಂಡದಾಗ ಹಾಕಿ ಬಿಸಿ ಮಾಡೋದು ಚಲೋ ಇತ್ತಿಲ್ಲ ಅಂದ್ರೆ ಮಿಕ್ಸಿ ತಂದಾಗ ಯವ್ವಾನ ಆದ್ರೆ ಅಂತ ತಿನ್ನೋದಿಲ್ಲ, ಮನುಷ್ಯರು ಭಾಳ ದಿನ ಬದುಕುದಿಲ್ಲ, ನಾ ತಿನ್ನೋದಿಲ್ಲ ಅಂತ ಜಗಳ ಮಾಡಿದ್ರು. ಎಲ್ಲದಕ್ಕೂ ಜಗಳ ಮಾಡ್ತಿದ್ರು. ಹೌದಾ? ಹೊಸ ಮನೆಗೆ ಗ್ಯಾಸ್ ತರಕತ್ರ ಆ ಗ್ಯಾಸು ಸಿಲಿಂಡರ್ ತೊಗೊಂಬಂದಲ್ಲ ಮಗ, ಇವೇನು ಇದು ಎದ್ರಾಗ ಅಡುಗೆ ಮಾಡ್ತೀರಿ, ಒಲ್ಯಾಗ ಮಾಡ್ದಂಗೆ ಆಗವಲ್ತವ ರುಚಿ ಅಂತೇಳಿ ತಿನ್ನಾಕ ನಾಟಕ ಮಾಡಿದ್ರು. ಇಷ್ಟೆಲ್ಲ ಮಾಡ್ತಾರ. ಆದ್ರೆ ಈಗ ಮನಿನ ಕಿತ್ತು ಬೇರೆ ಕಟ್ಟೋದಂದ್ರು ಹೂನ ಅಂದ್ಬಿಡ್ಬೇಕಾ? ಇದಕ್ಕೇನು ಹೇಳ್ತೀರಿ ಮತ್ತೆ? ಏನೋ ಹೊಸ ಮನೆಗೆ ಇರ್ಬೇಕು ಅನ್ನಂಗೆ ಆಗಿರ್ಬೇಕು ಕತಿ ನಿಂದೊಂದು ತಗ. ಆಯ್ತು ಬಿಡ್ರಿ, ನೀವು ಯಾವಾಗ ನಿಮ್ಮ ಅವ್ವನ್ನ ಬಿಟ್ಕೊಟ್ಟಿರಿ, ನಿಮ್ಮವ್ವ ಯಾವಾಗ ನೀನು ಬಿಟ್ಕೊಡ್ಬೇಕು. ಹೋಲತ್ತ ನಾವು ಮಾತಾಡೋರು ನಾವೇ ಕೆಟ್ಟು. ಈಗ ಯಾವಾಗಿಂದ ಶುರು ಮಾಡ್ಬೇಕಂತ ಮಾಡಿರಿ ಮನಿದು ಕೆಲಸನ? ಅಂದ್ರೆ ನಮ್ಮ ಸಾಮಾನೆಲ್ಲ ಕಟ್ಟಿಡ್ಬೇಕಲ್ಲ. ಯಾವಾಗ ಏನಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾವು ಮುನ್ನಾರ್ದಾಗ ಚಲೋ ದಿನ ಯಾವ್ದೈತೆ ಅಂತೇಳಿ ವಿಚಾರ್ಸಕ್ಕೆ ಹೇಳೇನಿ. ಇಲ್ಲ ನೀನೇ ವಿಚಾರಿಸ್ಕೊಂಡ್ ಬಂದ್ಬಿಡು. ಏನು ಗುಡಿ ಕಡೆ ಹೋಗಿ ಅಲ್ಲಿ ಭಟ್ರು ಕುಂತಿರ್ತಾರಲ್ಲ ಅವ್ರ ಕಡೆ ಏನು ವಿಚಾರಿಸ್ತೀನ? ನಾ ಅದಕ್ಕಾಗಿ ಮತ್ತೆ ಎಲ್ಲ ಕಡೆ ಹೋಗ್ಲಿರಿ. ನೀವು ಅಲ್ಲಿ ಹೊಲದಿಂತ್ರ ಬರ್ತಿರ್ತೀರಲ್ಲ, ಒಂದು ಸ್ವಲ್ಪ ಹೋಗಿ ಒಂದು 101 ರೂಪಾಯಿ ಒಂದು ಎಲೆ ಅಡಿಕೆಯಾಗಿ ಇಟ್ಟು ದಕ್ಷಿಣ ಕೊಟ್ಟು ಮುಹೂರ್ತ ಕೇಳ್ರಿ. ಕ್ಯಾಲೆಂಡ್ರಾಗ ನೋಡಿದ್ರೆ ಗೊತ್ತಾಕತ್ತೆ ಏನ? ಕ್ಯಾಲೆಂಡ್ರಾಗ ಅನ್ನೋದಕ್ಕಿಂತ ಪಂಚಾಂಗದಾಗ ನೋಡಿ ಹೇಳ್ತಾರವ್ರು. ನಕ್ಷತ್ರ ಅವೇನೇನ ಇರ್ತಾವ, ನಮ್ಗೆ ಗೊತ್ತಾಗಲ್ಲ ಗಣಪಣಾತಿನ ಅಂತೇಳಿ ಅವನ್ನ ಅಲ್ಲೇ ಅವ್ರ ಕಡೆನ ಕೇಳಿಸ್ರಿ. ಆಯ್ತು, ಹಂಗೆ ಮಾಡ್ತೀನಿ. ನೀವು ಸಾಮಾನು ಕಟ್ಟಕ್ಕೆ ಚಾಲೂನ ಮಾಡಿಬಿಡ್ರಿ. ಇನ್ನು ತಡ ಮಾಡೋದಿಲ್ಲ. ಮತ್ತೇನು ಅಂದ್ಬಿಟ್ಲೆ ಒಮ್ಮೆ ಎಲ್ಲ ಕಟ್ಟಿಡಾಕತ್ತೇನ ಸಾಮಾನನ್ನು? ಟೈಮ್ ಬೇಕಾಕತ್ತಪ್ಪ. ನಿಧಾನಕ್ಕೆ ಮಾಡಾಕತ್ರು ಹಂಗೆ ಟೈಮ್ ಭಾಳ ಹೋಗತಿ. ಅದಕ್ಕೆ ನೀವು ಸಾಮಾನು ಕಟ್ಟಿಡಕ್ಕೆ ಚಾಲು ಮಾಡೇ ಬಿಡ್ರಿ. ಏನು ಸರಿ ಆತು. ಅಲ್ಲ ಮಾವ, ಈಗ ಮನೆ ಕಟ್ಟ ಮಟ್ಟ ನಾವಿರೋದಿಲ್ಲೇ? ಹೌದ್ರಿ, ನಾವಿರೋದಿಲ್ಲೇ. ನಾನು ಅದಕ್ಕೂ ಒಂದು ವಿಚಾರ ಮಾಡೇನಿ. ಇವು ಅದನ್ನಲ್ಲ ಯಾರವ ಬಾಯಾಗ ಬರೋಲ್ದಲ್ಲ ಮರ ಆಯ್ತಾಗ ಮುದ್ಕಣ್ಣದನಲ್ಲ, ಮುದ್ಕಣ್ಣರ್ದು ಇಲ್ಲಿ ಹೊಲ್ದಾಗಿರೋ ಮನೆ ಖಾಲಿ ಐತಲ್ಲ ಈಗ ಸದ್ಯಕ್ಕೆ. ಆ ಮನ್ಯಾಗ ಇರೋದು ಅಂತ ತೀರ್ಮಾನ ಮಾಡೇನಿ. ಅಲ್ಲೇ ಹೋಗಿರೋಣ. ಅಯ್ಯಪ್ಪ ನಾವಲ್ಲಪ್ಪ ಅಲ್ಲಿ ಇರಾಕ. ಯಾಕ? ಒಲ್ಲರಿಪ್ಪ ಅಲ್ಲಿ ಇರಾಕತ್ತಾಗ ನನಗೆ ಹೆದರಿಕೆ ಬರ್ತೈತಪ್ಪ. ಅಲ್ಲಿ ಮೊದ್ಲ ಆ ಮುದುಕಿ ಅವ್ರ ಅವ್ಗೇನೋ ಕ್ಯಾನ್ಸರ್ ಆಗಿತ್ತಂತಲ್ಲ. ಅದು ಎಂಥದ್ದು ಸುಡ್ಗಾಡ್ ದೊಡ್ಡ ಕಾಯಿಲೆ ಬಂದಾಗ ಅದನ್ನ ಒಯ್ದು ಅಲ್ಲೇ ಹೊಲ್ದಾಗ ಇಟ್ಟಿದ್ರು ಗೊತ್ತನು, ಹೊಲದ ಮನ್ಯಾಗ. ಆ ಮನ್ಯಾಗ ಜೀವ ಬಿಟ್ಟತ್ತದ. ಸತ್ತ ಮೇಲೆ ಹೆಣ ಇತ್ತ ತೊಗೊಂಬಂದಿದ್ದು. ಆ ಮನ್ಯಾಗ ಏನು ಪೂಜೆ ಮಾಡ್ಸ್ಯಾರ, ಶಾಂತಿ ಮಾಡ್ಸ್ಯಾರ, ಯಾರಿಗೆ ಗೊತ್ತು. ಆ ದೆವ್ವಾಗ ಅಲ್ಲೇ ಇತ್ತಂದ್ರೆ ನನ್ನ ಕೈಲಾಗೋದಿಲ್ಲಪ್ಪ ಅಲ್ಲಿ ಇರಾಕ. ನನಗೆ ಕೆಟ್ಟ ಹೆದರಿಕೆ ಬರ್ತೈತಿ. ಏನದ ಅಲ್ಲಿ ನೋಡ್ಬೇಕಿದ್ ಹುಚ್ಚ ಸಂತಿ ಮಾತು. ಏನಂತಪ್ಪ? ಈಗ ಆ ಮನಿ ಖಾಲಿ ಮಾಡ್ತೇವಲ್ವಾ, ಈಗ ಹೊಸ ಮನಿ ಕಟ್ಟು ಮಟ್ಟ ಇರಾಕ್ ಜಾಗ ಬೇಕಲ್ಲ. ಅದಕ್ಕೆ ಮುದ್ಕಣ್ಣಾರ ಹೊಲದಾಗ ಇಲ್ಲಿ ಇತ್ತಾಗ ಮನಿ ಹಳ್ಳ್ಯಾಗ ಎಲ್ಲಿ ಬಾಡಿಗೆ ಸಿಗ್ಬೇಕು? ಹೌದಿಲ್ಲ? ಆ ಮನಿ ಖಾಲಿ ಐತಲ್ಲ, ಅವು ಏನಂದ ಆತ್ರಿ ನೀವು ಮೇಲೆ ಕೆಲಸ ಮಟ್ಟ ವರ್ಷ 1.5 ವರ್ಷ ಆದ್ರೂ ಅಲ್ಲೇ ಇರ್ಕೋರಿ ಅಂತ ಹೇಳಾನ. ಮತ್ತೆ ಪಾಪ 1 ರೂಪಾಯಿ ಏನೋ 1 ರೂಪಾಯಿನೂ ಕೇಳಿಲ್ ಬಿಡವ. ಖಾಲಿ ಐತದ ಬೇಕಾದ್ರೆ ಇರ್ರಿ ಅಂದಾನ. ಅದಕ್ಕೆ ಅಲ್ಲಿ ಇರುನ್ ತಗೋ ಅಂತಂತೆ ನಾನು. ಅಲ್ಲಿರಲ್ಲ, ನನ್ಗೆ ಎದಕ್ಕೆ ಬರ್ತೈತಿ ಅಂತಾಳ. ಅಲ್ಲೇ ನಿನ್ನೇನು ಹಿಡ್ಕೊಂಡು ಹೋಗತ್ತಾನ ಅಲ್ಲಿ?
ಪಾಪ ಒಳ್ಳೆ ಮನುಷ್ಯ ಅದನ್ನು ಕೊಟ್ಟಾನ. ಅಲ್ಲೇ ಹೆದರಿಕೆ ಬರ್ತೈತಿ, ಅಲ್ಲೇನ ಏನು ಹುಳ ಉಪ್ಪಡಿ ಅನ್ನಕ್ಕೆ ಎಲ್ಲ ಕಡೆ ಇರವ, ಹೆದರಿಕೆ ಬರ್ತೈತಿ. ಅತ್ತಿಯರ ಪೂರ ಗೊತ್ತಿಂದ ಎದಕ್ಕೆ ಓದಾಡಕತ್ತೀರಿ? ಆ ಮುದ್ಕಣ್ಣಾರ್ದು ಅವ್ವ ಅದೇಂತದ ದೊಡ್ಡ ಕಾಯಿಲೆ ಕ್ಯಾನ್ಸರ್ನ ಏನೋ ಬಂದಿತ್ತು ಅಂತ ಸುದ್ದಿ ಆಗಿದ್ದಿಲ್ಲ ಊರಾಗ. ಆಕಿನ ಅದೇನು ಮನ್ಯಾಗಿದ್ದರಿಗೆ ಹಮ್ತತೆ ಏನಂತೆ ಇವ್ರು ಹೆದರಿ ಗೊತ್ತಾಗ್ಲಾರ್ದು ಅದನ್ನು ತೊಗೊಂಡಾಗ ಮುದುಕಿನ ಅಲ್ಲೇ ಆ ಮನ್ಯಾಗ ಇಟ್ಟಿದ್ದಿಲ್ಲನ, ಅಲ್ಲಿಂದನೇ ದವಾಖಾನೆ ಕರ್ಕೊಂಡು ಹೋಗೋದು, ವಾಪಸ್ ಬರೋದು, ಅಲ್ಲೇ ಇರೋದು, ಅಲ್ಲೇ ನೋಡ್ಕೊಳಕ್ಕೆ ಇದು ಒಬ್ರನ್ನ ಇಟ್ಟಿದ್ರು ಅಂತೆಲ್ಲ ಮಾತಾಗಿತ್ತಲ್ಲ, ಹೇಳಿದ್ರಲ್ಲ. ಆ ಹೊಲದ ಮನ್ಯಾಗ ಜೀವ ಬಿಟ್ಟತ್ತದು. ಇಲ್ಲಿ ಈ ಮನ್ಯಾಗಲ್ಲ, ಅಲ್ಲಿ ಇದ್ಲಕ್ಕಿ ಗೊತ್ತನ, ಅಲ್ಲಿ ಜೀವ ಬಿಟ್ಟ ಮೇಲೆ ತೊಗೊಂಡು ಇಲ್ಲಿ ಬಂದಿದ್ದು. ಆ ಮನೆಗೇನು ಪೂಜೆ ಮಾಡಿಸೈತೆ, ಶಾಂತಿ ಮಾಡಿಸೈತೆ, ಏನು ಮಾಡಿಸೈತೆ? ಏನೂ ಇಲ್ಲ, ಸುಣ್ಣಿಲ್ಲ ಬಣ್ಣಿಲ್ಲ ಎಂಥದ್ದು ಇಲ್ಲ. ಆ ಮನೆಗೆ ಹೋಗಿ ನಾವು ಇರ್ಬೇಕನ್ರಿ? ಇನ್ನು ಮಕ್ಳು ಮರಿ ಸಣ್ಣ ಅದಾವು, ಭಾಳ ಬದುಕೋರದೇವಿ, ನಾವು ಹೋಗಿ ಆ ಮನೆಗೆ ಇರೋಣ? ಬ್ಯಾಡ್ರಿಪ್ಪ ಅತ್ತಿಯರ, ನಾವಲ್ರಿಪ್ಪ ಆ ಮನೆಗೆ ಇರಾಕ. ಓ ಹೌದೇ ಹೌದು. ಬೇಡ ಬೇಡ ನೋಡಪ್ಪ, ನನಗೆ ಹೆದರಿಕೆ ಬರ್ತೈತಿ. ನಾನು ಇದನ್ನೆಲ್ಲ ವಿಚಾರಣೆ ಮಾಡಿಲ್ಲ. ಆಮೇಲೆ ನನಗೆ ಆ ಮುದಿಕೆ ಅಲ್ಸತ್ತೈತೆ ಅನ್ನೋದು ಗೊತ್ತಿಲ್ಲ. ಆಕೆ ಯಾರಂತ ಮಾಡಿ? ಆಕಿನೂ ನನ್ನ ಗೆಳತಿ. ನಾವೆಲ್ಲ ಒಂದು ಟೈಮ್ನೇ ಭಾರಿ ಕಸಿ ಇದ್ದವ್ರು. ನಾನು ಕ್ಯಾರಮಿಲ್ದಾಗ ನೋಡಕ್ಕೆ ಹೋಗ್ಬೇಕು ಅಂತಂದೆ. ಮತ್ತು ಆಮೇಲೆ ಎದಕ್ಕೆ ಬೇಕು, ದೊಡ್ಡ ಕಾಯಿಲೆನ ಬಂದೈತಿ, ಮುಟ್ಟಿ ಮಾಡಿ ನನಗೆ ಬಂದಿಗಿಂದಿತ್ತು ಅಂತೇಳಿ ನಾನು ಅದ್ರ ಸುದ್ದಿಗೆ ಹೋಗಲಿಲ್ಲ ಗೊತ್ತನ. ಅದೊಂದು ಶಿಟ್ಟಿತ್ತು ಏನು ಆಕಿಗೆ ಯಾರಿಗೆ ಗೊತ್ತು. ಅದು ಅಲ್ಲದೆ ಈಗ ಆಕಿ ಸತ್ತು, ಆಕಿ ಅದ್ರಾಗೂ ನನ್ನ ಮೇಲೆ ಭಾರಿ ಪ್ರೀತಿ ಇದ್ಲು. ಈಗ ಆಕಿ ಸತ್ತು ಕಡೆನ ಹೋಗಿ ನಾವು ಉಳ್ಕೊಂಡೆ ಅಂದ್ರೆ ನನಗೆ ಬಂದು ಬಡ್ಕೋಬೇಕನ ಆಕಿ? ಬೇಡಪ್ಪ ಬೇಡ, ನಿಂಗೆ ಯಾರು ಬೇರೆ ಎಲ್ಲಿ ಸಿಕ್ಕಿಲ್ಲನ್ಲ? ನಾಯಿ ಅಂತ ಬಾಡೆ ಯಾವ್ದಾರ ಬೇರೆ ನೋಡ್ಲಾ, ಬೇರೆ ನೋಡು, ಅಲ್ಲೇ ಹೋಗಿರಾಕ್ ಬರ್ತೈತಿ. ಬ್ಯಾರೆ ಅಂದ್ರೆ ಎಲ್ಲಿ ಹುಡ್ಕನವ? ಕತಿ ನಿಂದೊಂದತ್ತಾಗ ಆಕಿ ಅಂತಾಳ ಅಂತೇಳಿ ನೀನು ಅದೇ ಮಾತಾ ಕೇಳ್ತಿ ಅತ್ತಾಗ. ಈಗ ನೋಡಿ, ಈಗ ಏನು ಇದೇನು ಸಿಟಿ ಏನು? ಒಂದು ಬಿಟ್ಟು 2 ಬಾಡಿಗೆ ಮನೆ ಸಿಗ್ತಾವ ಅನ್ನಕ. ಇಲ್ಲಿ ಎಲ್ಲರೂ ಅವ್ರವ್ರ ಮನ್ಯಾಗ ಅವ್ರು ಇರೋರು, ಯಾರು ಬಿಟ್ಟು ಕೊಡ್ತಾರ? ಏನು ಶಾಂತವು ಕೇಳಿ ನೋಡ್ರಿ ಒಂದು ಮಾತು. ಹಾಂ ಅಲ್ಲ, ಗಿರ್ಜಿ ಮನೆಯಾಗಿದ್ರೆ ಹೆಂಗಾಗ್ಬೋದು? ಆಕಿನ ಕೇಳ್ತೀನಿ. ಅವ್ರ ಮನೆ ಭಾಳ ದೊಡ್ಡದ ಐತಿ, ಗಿರ್ಜಿಯವ್ರ ಮನೆ ಯಾಕೆ ಬೇಕೇ ಇರ್ತಾಳೆ. ಒಂದು ಕಡೆ ಹುಷಿ ನಮಗೊಂಚೂರು ಬಿಟ್ಟು ಕೊಡುವ ಗಿರ್ಜಿ, ನಾವು ಒಂದು ಸ್ವಲ್ಪ ದಿನ ಇರ್ತೇವಿ ಅಂತ ಹೇಳ್ತೀನಿ ತಗೋ, ಅದ್ರಾಗ ಏನೈತಿ? ಆಮೇಲೆ ಗಿರ್ಜಿಯವ್ರು ಹಿತ್ತಲ್ದಾಗ ಅದು ಬಣಿ ಹೊಟ್ಟಕ್ಕಂತ ಒಂದು ಮನೆ ಮಾಡಿದ್ರಲ್ಲ, ಆ ಮನಿನೂ ಹಂಗೈತಿ. ಗಿರ್ಜಿನ ಯಾಕೊಂದು ಮಾತು ಕೇಳ್ಬಾರ್ದು ನಾನು? ಅಲ್ಲ, ಆ ಬಿಡಾಡಿ ಮನೆಗೆ ಒಲ್ಲೆ ನಾಕಿ ಎಷ್ಟು ಸಲ ಇಲ್ಲಿ ಬಂದಾಗ ನಾ ಬೈದೇನಿ. ಈಗ ನಾ ಹೋಗಿ ಅಲ್ಲಿದ್ರೆ ಆಕಿ ಏನು ಅನ್ನಕ್ಕಿಲ್ಲ. ಅತ್ತಿಯರ ನೀವು ಒಬ್ಬರ ಹೋಗಿದ್ರೆ ಏನಾರು ಅಂತಿದ್ಲ ಏನ? ನಾನು ನನ್ನ ಸೊಸಿ, ನನ್ನ ಮಗ, ನನ್ನ ಮೊಮ್ಮಕ್ಕಳು ಇರೋದಕ್ಕೆ ಏನು ಅನ್ನೋದಿಲ್ಲ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಒಬ್ಬೇಕೆ ಇರ್ತಾಳಾಕಿ, ಆಕಿಗೂ ಒಂದು ಜೊತೆ ಆದಂಗೆ ಆಕತಿ. ಅದು ಅಲ್ಲದೆ ದೊಡ್ಡ ಮನೆಯೇ ಐತೆ ಅದು ಅಂಕಣ. ಈ ಕಡೆ ಒಂಚೂರು ಪಡ್ಸಾಲಾಗ 1 ವರ್ಷ ಇರ್ತೇವ ನಾವು ಅಂತಂದ್ರೆ ಆಕೆ ಏನಂತಾಳೆ, ನಮ್ಮ ಅಡಿಗೆ ನಾವು ಮಾಡ್ಕೋತೇವೆ, ನಮ್ಮ ಅಡಿಗೆ ನಾವು ತಿಂತೇವಿ, ಈಗ ಬಿಟ್ಟು ಕೊಡ್ತಾಳ ಅನ್ನಿಸ್ತದ್ದಿ. ಇಲ್ಲಾಂದ್ರೆ ಹಿತ್ಲ ಮನೆ ಖಾಲಿ ಐತಲ್ಲ, ಬಣಿ ಹೊಟ್ಟಕ ಇದಕ್ಕೂ ಇದು ಏನದು ಸಾಮಾನು ಇಡಾಕ, ಕಟ್ಟಿಗೆ ಇಡಾಕೆಲ್ಲ ಮಾಡಿದ್ದು ಭಾರಿ ಚಲೋ ಐತಪ್ಪ. ಅದು ಮನೆ ನಾನು ನೋಡೇನಿ, ಸುಣ್ಣ ಬಣ್ಣ ಹೊಡಿಸಿ ನೀಟಿ ಸ್ವಚ್ಛಿಟ್ಟಿದ್ಲು. ಆ ಮನೆಯಾಗ ಇದ್ರಾತು ಸ್ವಲ್ಪ ಸಣ್ಣದಾಕತಿ, ಸ್ವಲ್ಪ ದಿನ ಹೊಂದಾಣಿಕೆ ಮಾಡ್ಕೊಂಡಿರೋದಪ್ಪ. ಹಂಗಾರ ಅದು ನಾ ಏನು ಕೇಳಕ್ಕೆ ಹೋಗುದಿಲ್ಲ, ನೀನೇ ಕೇಳು, ನೀನೇ ಮಾತಾಡು ಆತ. ಆತಾತ್, ನಾ ಮಾತಾಡ್ತೀನಿ ತೋರಿ. ಅಲ್ಲ, ದಿನಕ್ಕೊಂದೊಂದು ಗಿರಾಕಿ ಕರ್ಕೊಂಬರ್ತಾನಲ್ಲವ ನೀನು, ಇದು ನೇತ್ರನ್ ಗಂಡ? ದಿನಕ್ಕೊಂದೊಂದ ಹೊಲ ತೋರ್ಸಕ್ಕ ಹಾಗ್ರಿ? ಅಲ್ಲ, ಆ ಹೊಲ ಕಿಮ್ಮತ್ತ ಒಂದು 20-25 ಲಕ್ಷಕ್ಕೆ ಹೊಕ್ಕತ್ತದ. ಅದನ್ನು ಬಿಡ್ತಾಳ ಒಳ್ಳಾಗಳ 30-35 40 ಮಟ ಹೊಕ್ಕವು ನಮ್ಮೂರನ ಹೊಲ ಅಂತೆ ಸುಳ್ಳು ಹೇಳಿ ಆ ಗಿರಾಕಿಗೆ ಲೆಕ್ಕಪಾಕಿ ಇಲ್ದಂಗೆ ರೇಟ್ ರೊಕ್ಕ ಹೇಳ್ತಾಳ. ನಿಂದ್ರಂಗೆ ಇಲ್ಲ, ಮಾತಾಡಂಗೆ ಇಲ್ಲ, ಹೋಗ್ಬಿಡ್ತಾರ ಅವರು. ಇಷ್ಟುಟ್ಟೆ ಹೋಗ್ರಿಪ್ಪ ಯಾರು ತಗೋತಾರ ಅಂಥವು ಹೋಕ್ಕವು. ಅಲ್ಲಿ ಹೇಳಕ್ಕೆ ಒಂದು ಲೆಕ್ಕಪಾಕಿ ಏನಿಲ್ಲ ನೋಡು. ಏನು ಹೆಣ್ಮಗಳ ಏನಾಗ್ತದ? ನಾ ಮನೆ ಕಟ್ಟಕತ್ತಿದ್ದು ಸುದ್ದಿನೂ ಗೊತ್ತಾಗಿರ್ಬೇಕು ಈಗ. ಗೊತ್ತಾಗಿರ್ತದಪ್ಪ, ಯಾಕಾಗಲ್ಲ. ಆದ್ರೆ ಬಿಡು ಹೋಲತ್ತ. ಆಕಿನ ಕೇಳಿ ನೋಡು ಒಂದು ಮಾತು. ಆದರೂ ಗಂಡ ಇಲ್ಲಕ್ಕಿಗೆ ಬೆಳಗ್ಗೆದ್ದಕ್ಕಿ ಮಸಡಿ ಬೇರೆ ನೋಡ್ಬೇಕತ್ತಾಗ. ನನಗೆ ಇದ್ರಿಗೆ ಬಂದರೆ ಮನ್ಸಿಗೆ ಸಮಾಧಾನ ಆಗಲ್ಲ. ಇನ್ನು ಅಕ್ಕಿ ಮನ್ಯಾಗ ಹೋಗಿರೋದು ಅಂದ್ರೆ ಹೆಂಗದ ಅಂತ ಅದನ್ನು ವಿಚಾರ ಮಾಡಾಕತ್ತೀನಿ. ಅಲ್ಲ ಅತ್ತಿಯರ, ಎಲ್ಲ ನಮ್ಮ ಮನ್ಸಿನ ಭಾವನೆ ಅಲ್ಲನ. ಪಾಪ ಆಕಿಯೇ ಗಂಡಿದಾದ್ರೆ ಆಕಿಯರ ಏನು ಮಾಡ್ಬೇಕು ಹೇಳ್ರಿ? ಎಲ್ಲಿ ಬಿಡ್ರಿ, ಹಂಗ್ಯಾಕೆ ಆಕತಿ? ಏನ ನೋಡವ. ತನ್ನ ಮಗಳು ಗಂಡ ಸತ್ತಾನಲ್ಲ, ಆಕಿನ ತೊಗೊಂಬಂದು ಮನ್ಯಾಗ ಇಟ್ಕೊಂಡು ದಿನ ಮಗಳ ಮಕ ನೋಡ್ಕೊಂತ, ಮಗಳ ಜೊತೆಗೆ ಮಾತಾಡ್ಕೊಂತ, ಎದ್ದ ತಕ್ಷಣ ಮಗಳೇ ಅಂತೇಳಿ ಕರ್ಕೊಂತ ಇದ್ರೆ ನಡೀತೈತಿ. ಮಂದಿ ಹೆಣ್ಮಕ್ಳು ಗಂಡುಗಳಿಲ್ಲ ಅಂದ್ರೆ ಅವು ಹೆಣ್ಮಕ್ಳು ಉಪಯೋಗ ಇಲ್ಲ, ಅವು ಅರಿಷ್ಟಗಳು, ಅವು ದರಿದ್ರಗಳು. ಇಂಥ ಮನೋಭಾವನೆ ಇರೋದಕ್ಕೆ ಮತ್ತೆ ಇನ್ನೂ ನಮ್ಮದೇ ಸುಧಾರ ಆಗಿಲ್ಲ.